ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವಾಗಿನ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಟೈಮ್ ಬಂದು ಎಷ್ಟು ಗೊತ್ತಾ? ಹತ್ತತ್ರ 4 ಗಂಟೆ. ಸೊ ಇವಾಗ ನಾನು ಚಿಂಟು ಕರ್ಕೊಂಬರೋಕ್ಕೆ ಹೋಗಬೇಕು. ಸೊ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಆ್ಯಂಡ್ ಇವತ್ತು ಏನೆಲ್ಲ ಮಾಡಿದೆ ಗೊತ್ತಾ? ತುಂಬ ಕೆಲಸ ಮಾಡಿದ್ದೀನಿ. ನಿಮಗೆ ಗೊತ್ತು, ಶ್ವೇತಾ ಅಂದರೆ ಒಂಥರ ಏನದು ಹೋಮ್ವರ್ಕ್ ಮೆಷಿನ್ ಥರ ಕೆಲಸ ಮಾಡ್ತಾನೇ ಇರ್ತೀನಿ. ಕೆಲಸ ಇಲ್ಲ ಅಂದರೂ ಹುಡ್ಕೊಂಡು ಕೆಲಸ ಮಾಡ್ತೀನಿ. ಅದೇ ನನ್ನ ಕೆಲಸ. ಅದಿರಲಿ, ಫಸ್ಟ್ ಇವಾಗ ಚಿಂಟುನ ಕರ್ಕೊಂಬರಕ್ಕೆ ಹೋಗಬೇಕು. ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಶಾಪಿಂಗ್ ಇದೆ. ಚಿಂಟುಗೆ ಏನೇನೋ ಬೇಕಂತೆ. ಏನು ತಗೋತಾನೆ ಬಿಡ್ತಾನೆ ಗೊತ್ತಿಲ್ಲ, ಬಿಕಾಸ್ ನಾಟ್ ಎಟ್ ಡಿಸೈಡೆಡ್. ಯಾಕೆ ಅಂದರೆ ಚಿಂಟುಗೆ ನಾಳೆ ಎಕ್ಸಿಬಿಷನ್ ಇದೆ. ಎಕ್ಸಿಬಿಷನ್ ಅಲ್ಲ, ಎಕ್ಸಿಬಿಷನ್ ಅಂತ ಹೇಳ್ಬೋದು, ಲೈಕ್ ಕುಕ್ಕಿಂಗ್ ಎಕ್ಸಿಬಿಷನ್. ಕುಕ್ಕಿಂಗ್ ಏನದು ಕಾಂಪಿಟೇಷನ್ ಇದೆ. ಅದು ವಿತೌಟ್ ಗ್ಯಾಸ್, ವಿತೌಟ್ ಫೈರ್ ಮಾಡೋ ಅಂಥದ್ದು. ಸೊ ಅದನ್ನು ಮಾಡಬೇಕಂತೆ, ಕಾಂಪೀಟ್ ಮಾಡಬೇಕಂತೆ. ಅದಕ್ಕೆ ತಲೆ ತಿಂತಾ ಇದ್ದ, ಅದು ಮಾಡ್ತೀನಿ ಇದು ಮಾಡ್ತೀನಿ. ಅದಕ್ಕೆ ಬೇಕಲ್ಲ ಏನಾದರೂ ಸಾಮಾನುಗಳು. ಸೊ ಮನೇಲಿ ಇಲ್ದಿರೋದು ಅಡಿಷನಲ್ ಏನಾದ್ರು ಇರುತ್ತೆ ಅಲ್ಲ, ಅದನ್ನು ಇವತ್ತು ಶಾಪಿಂಗ್ ಮಾಡಬೇಕು. ಸೊ ಹಾಗಾಗಿ ಅಮ್ಮ ತೊಗೊಂಡು ಬಂದು ಇಟ್ಟಿರು ಅಂತ ಹೇಳ್ದ. ನನಗೆ ಬೇರೆ ಕೆಲಸಗಳೆಲ್ಲ ಇದ್ದಿದ್ದರಿಂದ ನಾನು ತೊಗೊಬಂದಿಡೋಕ್ಕೆ ಹೋಗಿಲ್ಲ. ಈಗ ಅವನನ್ನೇ ಕರ್ಕೊಂಡೋಗಿ ತೊಗೊಬರ್ಬೇಕು. ಬಿಕಾಸ್ ಅಲ್ಲೂ ಕಂಡೀಷನ್ಸ್ ಅಪ್ಲೈ ಇರುತ್ತೆ ಅಲ್ಲ, ಅದು ಮಾಡಬೇಡಿ ಇದು ಮಾಡಬೇಡಿ ಏನೇನೋ ಹೇಳಿರ್ತಾರೆ ಟೀಚರ್ಸು. ಸೊ ಅದೆಲ್ಲ ಏನು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ತೊಗೊಬಂದಿಡೋದು ಅದು ವೇಸ್ಟ್ ಆಗೋದು ಯಾಕೆ ಬೇಕು? ಹಾಗಾಗಿ ಅವನ್ನೇ ಕರ್ಕೊಂಡು ತೊಗೊಬಂದ್ಬಿಡೋಣ ಅಂದ್ಕೊಂಡು ಈಗ ಒಟ್ಟಿಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೀನಿ. ಬನ್ನಿ ಈಗ ಹೋಗೋಣ. ಫಸ್ಟು ಕೈ ನೋವ್ತಾ ಇದೆ ಗೈಸ್. ಬನ್ನಿ ಹೋಗೋಣ. ಸ್ಕೂಲ್ ಹತ್ರ ಬಂದು ಕಾಯ್ತಾ ಇದ್ದೀನಿ. ಪಾಪ ಮಗು ಬೇಗ ಬಂದ್ರೆ ಕಾಯುತ್ತೆ ಅಂದ್ಬಿಟ್ಟು ನಾನೇ ಬಂದು ಕಾಯ್ತಾ ಇದ್ದೀನಿ. ಅಂಡ್ ನನ್ಗೆ ಗೊತ್ತಿಲ್ಲ, ಅವನು ಒಂದೊಂದ್ಸಲ ಏನ್ ಹೇಳ್ತಾನೆ ಅಂದ್ರೆ, ಅಮ್ಮ ಯೂನಿಫಾರ್ಮಲ್ಲೆಲ್ಲ ನಂಗೆ ಶಾಪಿಂಗ್ ಮಾಡಕ್ ಇಷ್ಟ ಇಲ್ಲ, ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಬರೋಣ ಅಂತಾನೆ. ನೋಡ್ಬೇಕು ಅವ್ನು ಬಂದ್ಮೇಲೆ ಏನ್ ಹೇಳ್ತಾನೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಪುಣ್ಯಕ್ಕೆ ಅಮ್ಮ ಆಯಿತು ಬಾ ಇವಾಗಲೇ ಮಾಡ್ಕೊಂಡು ಹೋಗೋಣ ಶಾಪಿಂಗು ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಚಿಂಟುಗೆ ಚಾಟ್ ಮಸಾಲ ಬೇಕಂತೆ. ಸೊ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ. ಸ್ಕೂಲಿಂದ ಕಾಂಪಿಟೇಷನ್ಗೆ ಏನು ಬೇಕು ತಗೊಳ್ಳೋ ಅಂದರೆ ಅವನು ಸಂಜೆ ಸ್ನ್ಯಾಕ್ಸಿಗೆ ತೊಗೋತಾ ಇದ್ದಾನೆ ನೋಡಿ. ಸೋಯಾ ಸ್ಟಿಕ್ಸ್ ಬೇಕಂತೆ, ಲೇಸ್ ಬೇಕಂತೆ ಅಂದ್ಬಿಟ್ಟು. ಗೈಸ್, ಅವನು ನೂಡಲ್ಸ್ ಕೇಳ್ತಾ ಇದ್ದ, ಚೈನೀಸ್ ನೂಡಲ್ಸು ಮತ್ತು ಲೇಸು ಎಲ್ಲ ಬೇಕು ಅಂತ ಹೇಳ್ತಾ ಇದ್ದ. ಅವನ್ನೆಲ್ಲ ಡಿಸ್ಕಾರ್ಡ್ ಮಾಡಿ ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಬರೀ ಇಷ್ಟು ಸಾಮಾನು ಎತ್ತಾಕೊ ಬಂದಿದ್ದೀನಿ ಬಿಲ್ಲಿಂಗಿಗೆ. ಸೊ ಇದು ಬಿಲ್ಲಿಂಗ್ ಮಾಡಿಸ್ಕೊಂಡು ನಾವೀಗ ಮನೆ ಕಡೆಗೆ ಹೋಗಬೇಕು. ನಾಳೆ ಬೆಳಗ್ಗೆ ಪೂಜೆಗೆ ಹೂವು ಬೇಕಿತ್ತು. ಸೊ ಅದು ಸಹ ನಾನು ಸಂಜೆ ಹೊತ್ತೆ ತೊಗೊಂಡು ಬಂದು ಇಟ್ಕೊಂಡು ಬಿಡ್ತೀನಿ. ಬಿಕಾಸ್ ಬೆಳಗ್ಗೆ ಅದಕ್ಕೆ ಅಂತ ಹೋಗಿ ತೊಗೊಬರೋಕ್ಕಾಗಲ್ಲ. ನೋಡಿ ಸ್ಕೂಲಿಂದ ಬಂದ್ಬಿಟ್ಟು ಹೆಂಗೆ ಬಿದ್ದು ಒದ್ದಾಡ್ತಾ ಇದ್ದಾನೆ ಅಂತ. ಹೆಂಗೆ ಗೈಸ್ ಹೇಳಿದ್ದೆ ಅಲ್ಲ, ಶಾಪಿಂಗ್ ಮಾಡ್ಕೊಂಡು ಬರೋದಿದೆ. ನಾಳೆ ಚಿಂಟುಗೆ ಕುಕ್ಕಿಂಗ್ ಕಾಂಪಿಟೇಷನ್ ಇದೆ ಅಂತ. ಸೊ ಅವನು ಏನೋ ಕಾರ್ನ್ ಮಾಡ್ತಾನಂತೆ, ಸ್ವೀಟ್ ಕಾರ್ನಿಂದೇನೋ ಸಲಾಡ್ ಕೈಂಡ್ ಆಫ್. ಅದಕ್ಕೆ ತೊಗೊಂಡು ಬಂದಿದ್ದೀನಿ ಸ್ವೀಟ್ ಕಾರ್ನು ಮತ್ತು ಚಾಟ್ ಮಸಾಲ, ಬ್ಲ್ಯಾಕ್ ಪೆಪ್ಪರು, ಏನು ಇದು ರೆಡ್ ಚಿಲ್ಲಿ ಪೌಡರ್. ಇದು ಅವನಿಗೆ ಇವಾಗ ತಿನ್ನೋಕ್ಕೆ. ಮತ್ತು ಇದು ಚಾಟ್ ಮಸಾಲ ಮನೆಗೆ. ಇಷ್ಟು ತೊಗೊಬಂದೆ ಗೈಸ್. ಇದಿಷ್ಟು ಶಾಪಿಂಗ್ ಮಾಡಿಕೊಂಡು ಅಮ್ಮ ಮಗ ಬಂದ್ವು. ಇವಾಗ ನಾನು ಕಾಫಿ ಕುಡಿದು ಅವನಿಗೆ ಹಾಲು ಕೊಟ್ಟು ಸೋಯಾ ಸ್ಟಿಕ್ಸ್ ತಿಂತಾನಂತೆ. ಚಿಂಟು, ನಿಮ್ಮ ಪಪ್ಪ ತಂದಿರೋದ್ರಲ್ಲಿ ಏನೋ ಒಂದು ರೋಲ್ ಇತ್ತು ಕಣೋ, ಅದು ಕೊಡು ನೋಡೋಣ ಏನಿದೆ. ಕೊಡ್ತೀಯಾ? ಆಯ್ತು ಬಾ, ಅದನ್ನ ಕಟ್ ಮಾಡ್ತೀನಿ. ಗೊತ್ತಾಯ್ತಲ್ಲ?
ನಂಗೆಲ್ಲ ಕ್ಯಾಪ್ಚರ್ ಮಾಡಿದ್ರೆ ಇಷ್ಟ ಆಗಲ್ಲ. ಇನ್ಮೇಲೆ ಯಾವತ್ತೂ ನಿನ್ ಜೊತೆ ಬರಲ್ಲ. ಆಮೇಲೆ ಬೇಡ, ನನಗೂ ಅದೇ ಬೇಕಾಗುತ್ತೆ. ನೀನೇ ಅನ್ಬೋದು ಕೊಡು ಒಂಚೂರು. ಗೈಸ್ ಬೇಡ, ನೀನೇ ತಿನ್ಕೋ. ತಡಿ ಮಾಡ್ಕೋ. ಗೈಸ್ ಇದೇನೋ ಒಂದು ರೋಲ್ ಇದೆ, ಇದನ್ನು ಟೇಸ್ಟ್ ಮಾಡೋಣ. ಇದು ಚಿಂಟು ಅವ್ರ ಪಾಪ ಬ್ಯಾಂಗ್ಳೂರ್ ಹೋಗಿದ್ದ ಅಲ್ಲ, ಸಂಗಮಿಂದ ತಂದಿದ್ದ. ಮತ್ತು ನಾನೇನೋ ಮಿಸ್ ಮಾಡ್ಕೊತಾ ಇದ್ದೆ ಸಂಗಮಿಂದ ಜೀರಾ ಬಿಸ್ಕೆಟ್ಸ್ ಅಲ್ಲ. ಅವತ್ತು ಜೀರಾ ಬಿಸ್ಕೆಟ್ ತಿನ್ನುವಾಗ ಹೇಳಿದ್ದೆ ನೋಡಿ, ಸಂಗಮಿಂದ ಜೀರಾ ಬಿಸ್ಕೆಟ್ ಸಹ ತಂದಿದ್ದಾನೆ. ಇದು ಸಖತ್ತಾಗಿರುತ್ತೆ. ಐ ಜಸ್ಟ್ ಲವ್ ದಿಸ್. ಇದು ಈ ರೀತಿ ಪ್ಯಾಕಾಗಿ ಬರುತ್ತೆ. ಇದರಲ್ಲಿ 2 ಪೀಸ್ ಇರುತ್ತೆ. ಸೊ ಇದು ಜೀರಾ ಬಿಸ್ಕೆಟು. ಇದು ಏನೋ ಗಜಾಕ್ ರೋಲ್ ಅಂತೆ, ಗುಡ್ ಗಜಾಕ್ ರೋಲ್. ಟೇಸ್ಟ್ ಮಾಡೋಣ. ಸ್ವೀಟು ಆ್ಯಕ್ಚುಲಿ ತಿನ್ನಬಾರ್ದು ಅಂದ್ಕೊಂಡಿದ್ದೆ, ಬಟ್ ತಿಂದೇ ಬಿಟ್ಟೆ. ಏನಿರ್ಬೋದು ಇದು? ಸ್ವೀಟಾ ಖಾರನಾ? ಸ್ವೀಟೇ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಸೊ ಗೈಸ್ ನೋಡಿ ಯಾವ ರೀತಿ ಇದೆ. ಸ್ವೀಟ್ ಗೈಸ್, ಚೆನ್ನಾಗಿದೆ. ಎಳ್ಳಲ್ಲಿ ಮಾಡಿರೋದು. ಏನೇನೆಲ್ಲ ಮಾಡ್ತಾರೆ ಗೈಸ್, ಇಟ್ಸ್ ಗುಡ್. ಇತ್ತೀಚೆಗೆ ರಾತ್ರಿ ಊಟ ಏನು ಮಾಡಿದೆ, ಬೆಳಗ್ಗೆ ತಿಂಡಿ ಏನು ಮಾಡಿದೆ, ಅದೆಲ್ಲ ಕ್ಯಾಪ್ಚರ್ ಮಾಡೋದೇ ಕಮ್ಮಿ ಆಗ್ಬಿಟ್ಟಿದೆ ಅಲ್ಲ. ಸೊ ಬನ್ನಿ ಇವತ್ತಿನ ರಾತ್ರಿ ಊಟ ಏನಿದೆ ಅಂತ ನೋಡೋಣ. ನಿಮಗೆ ಗೊತ್ತಾಯ್ತಾ ಇದು ಯಾವ ಫಿಶ್ ಅಂತ? ಸೊ ಇವತ್ತು ರಾತ್ರಿ ಊಟಕ್ಕೆ ಫಿಶ್ ಕರಿ. ರೆಗ್ಯುಲರಾಗಿ ನಮ್ಮನೆ ಅದೇ ಇರುತ್ತೆ. ಸೊ ಇವತ್ತು ಕಿಂಗ್ ಫಿಶಿಂದು ಕರಿ ಮತ್ತು ಕಿಂಗ್ ಫಿಶ್ ಫ್ರೈ ಮತ್ತು ವಾಟ್ ಯು ಕಾಲ್ ಗೈಸ್, ತೋರಿ ಅಂತಾರೆ ಈ ಕಡೆ. ಸೊ ತೋರಿದು ಪಲ್ಯ ಮತ್ತು ಒಂದು ನಾಟಿ ಕೋಳಿ ಮೊಟ್ಟೆ. ಸೊ ಇದಿಷ್ಟು ಇವತ್ತಿನ ರಾತ್ರಿ ಊಟ. ಫಿಶ್ ಫ್ರೈ ಬಂದು ಆಬ್ವಿಯಸ್ಲಿ ನನಗೊಂದು, ಚಿಂಟುಗೊಂದು. ಮತ್ತು ಕರಿದು ಏನಿದೆಯಲ್ಲ ಫಿಶ್ಶು, ಅದು ಚಿಂಟು ತಿನ್ನಲ್ಲ. ಸೊ ಹಾಗಾಗಿ ಅದನ್ನು ನಾನೇ ತಿಂತೀನಿ. ಅವನು ಅಷ್ಟಾಗಿ ನಾಟಿ ಕೋಳಿ ಮೊಟ್ಟೆನೂ ತಿನ್ನಲ್ಲ, ಆದರೂ ಅವ್ರ ಅಜ್ಜಿ ಅವನಿಗೆ ಅಂತ ಕೊಡ್ತಾರೆ. ಸೊ ಅದು ಅವ್ನು ತಿಂದರೆ ತಿಂದ, ಇಲ್ಲಾಂದರೆ ಇಲ್ಲ. ಇನ್ನು ಅದೇನಿದೆಲ್ಲ ಪಲ್ಯ, ಸೊ ಅದು ನಾವು ತಿನ್ನಲ್ಲ, ನಾನೇ ತಿನ್ನೋದು. ಸೊ ಇದಿಷ್ಟು ನಮ್ಮನೆ ಇವತ್ತಿನ ರಾತ್ರಿ ಊಟಕ್ಕೆ ಮಾಡಿರೋದು. ಸೊ ಬನ್ನಿ ಭರ್ಜರಿಯಾಗಿ ತಿಂದು ಮಲ್ಕೊಂಬಿಡೋಣ. ಗೈಸ್, ದೇವರು ನಮ್ಮದವ್ರನ್ನ ಕೈ ಬಿಡಲ್ಲ ಅಲ್ವಾ? ಅದು ನಿಜಾನೇ. ನನ್ನ ವಿಷಯದಲ್ಲಂತೂ ಅದಂತೂ ನಿಜಕ್ಕೂ 100%ಗೆ 100% ನಿಜ ಅಂತ ಹೇಳ್ಬೋದು. ನಾನು ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಸಹ ಅಟ್ ಲಾಸ್ಟ್ ಚಿಂಟು ಅವ್ರ ಪಪ್ಪ ಹೇಳೋದು, ನೀನೇನೂ ಮಾಡಿಲ್ಲ, ಚಿಕ್ಕ ಚಿಕ್ಕದಕ್ಕೂ ಬೈತಾ ಇರ್ತಾನೆ, ಎಲ್ಲ ಮಾಡ್ತಾನೆ. ಸೊ ಇಷ್ಟೆಲ್ಲ ನಾನು ಸ್ಟ್ರಗಲ್ ಮಾಡಿ ಏನು ಪ್ರಯೋಜನ ಅಂತ ಎಷ್ಟೋ ಸಲ ಅನಿಸುತ್ತೆ. ಬಟ್ ಇವಾಗ ಲೆಕ್ಕ ಮಾಡುವಾಗ ನನಗನ್ನಿಸ್ತು, ನಾನು ಅಷ್ಟು ಸ್ಟ್ರಗಲ್ ಮಾಡಿದ್ದಕ್ಕೆ, ಅಷ್ಟು ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೆ ನಿಜಕ್ಕೂ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ. ಡಿಸೆಂಬರ್ ಮಂತಲ್ಲಿ ಅಕ್ಟೋಬರ್ ಮಂತ್ ಅಕೌಂಟ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು. ಹೌದು, ಯಾಕೆಂದರೆ ನವೆಂಬರ್ ಮಂತಲ್ಲಿ ನನಗೆ ರೆಸಾರ್ಟ್ದು ಏನೇನೋ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು. ಹಾಗಾಗಿ ಅದನ್ನು ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಆಮೇಲೆ ನನ್ನ ಮಗನ ನೋಡ್ಕೊಳ್ಳೋದ್ರಲ್ಲಿ. ಸೊ ಹಾಗಾಗಿ ಅಕ್ಟೋಬರ್ ಮಂತಿಂದ ಅಕೌಂಟ್ಸ್ ನೋಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನೋಡ್ತಾ ಇದ್ದೆ, ಆ್ಯಂಡ್ ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ಬಟ್ ಇವತ್ತು ಫೈನಲ್ ಟಚ್ ಕೊಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಯಿತು. ನನಗೆ ಫೀಲ್ ಪ್ರೌಡ್ ಆಯಿತು. ಏನಕ್ಕೆ ಅಂದರೆ ರೂಮ್ ರೆಂಟು 8.5 ಲಕ್ಷ ಕಲೆಕ್ಟ್ ಆಗಿದೆ ಗೈಸ್. ಪ್ರತಿ ತಿಂಗಳು ಒಳ್ಳೆ ಅಮೌಂಟೇ ಕಲೆಕ್ಟ್ ಆಗುತ್ತೆ. ಬಟ್ ಈ ತಿಂಗಳು ನಿಜಕ್ಕೂ ತುಂಬ ಜಾಸ್ತಿನೇ ಕಲೆಕ್ಟ್ ಆಗಿಬಿಟ್ಟಿದೆ. ಅಕ್ಟೋಬರ್ ಮಂತಲ್ಲಿ ಇಷ್ಟೊಂದು ಹೈಯಾಗಿ ಕಲೆಕ್ಟ್ ಆಗಿರೋದು ನಾನು ನೋಡಿರಲಿಲ್ಲ. ಆ್ಯಂಡ್ ಬೇರೆ ಸೀಸನಲ್ಲೂ ಅಷ್ಟು ನೋಡಿಲ್ಲ. ಬಟ್ ಡಿಸೆಂಬರಲ್ಲಿ ಏನಿದೆ ಅಲ್ಲ ಗೈಸ್, ನಿಜಕ್ಕೂ ಡಿಸೆಂಬರಲ್ಲಿ ತುಂಬಾ ಕಲೆಕ್ಷನ್ ಆಗುತ್ತೆ. ಇದರ ಡಬ್ಬಲ್ ತ್ರಿಬ್ಬಲ್ ಆಗುತ್ತೆ. ಸೊ ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ಅಕ್ಟೋಬರ್ ಮಂತಲ್ಲಿ 8.5 ಲಕ್ಷ ರೂಮ್ ರೆಂಟ್ ಬಂದಿದೆ ಅಂದರೆ ನಿಜಕ್ಕೂ ಗ್ರೇಟ್ ಅನ್ಬೋದು. ನಿಮ್ಮ ಜೊತೆ ಯಾಕೆ ಇದೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಗೊತ್ತಾ? ಸೊ ಎಷ್ಟೋ ಸಲ ನಾನು ಹತ್ತಿದ್ದೀನಿ,
ಸಂತೋಷ ವ್ಯಕ್ತಪಡಿಸಿದ್ದೀನಿ. ಪ್ರತಿಯೊಂದಕ್ಕೂ ನನಗೆ ಸ್ಪಂದಿಸಿರೋರು ಅಂದರೆ ನೀವುಗಳೇ. ಸೊ ಅದಕ್ಕೆ ನನ್ನ ಈ ಸಕ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಇದೊಂಥರ ನನಗೆ ಅಚೀವ್ಮೆಂಟೇ ಗೈಸ್. 8.5 ಲಕ್ಷ ಮನೇಲಿ ಕೂತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಬಟ್ಟೆ ಹೋಗ್ಕೊಂಡು ಪಾತ್ರೆ ತೊಳ್ಕೊಂಡು ಮಕ್ಕಳು ನೋಡಿಕೊಂಡು ಹಾಗೆ ಕಸ್ಟಮರ್ಸ್ ಕಾಲು ಎದ್ದ ಅಂದರೆ ಕಾಲು ಮಲ್ಕೊತ ಅಂದರೆ ಕಾಲು. ಸೊ ಈ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿಕೊಂಡು ಇಷ್ಟೊಂದೆಲ್ಲ ಮಾಡಿದ್ದೀನಿ. ಮತ್ತು ಮಾರ್ಕೆಟಲ್ಲಿ ಹೋಗಿ ಸಾಮಾನು ತೊಗೊಂಡು ಬಂದು ಹೋಟೆಲಿಗೆ ಹಾಕಿ ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಗ್ರೇಟ್ ಅಲ್ಲ. ಸೊ ನಿಮ್ಮ ಶ್ವೇತಾ ನೋಡಿ ಎಷ್ಟು ಅರ್ನ್ ಮಾಡಿದ್ದಾಳೆ ಅಂತ. ನಾ ಹೇಳಿದ್ದು ಜಸ್ಟ್ ರೂಮಿಂದ ರೆಂಟು, ಇನ್ನು ಹೋಟೆಲ್ದು ಲೆಕ್ಕ ಮಾಡಿಲ್ಲ. ಸೊ ಅದನ್ನು ತೆಗಿತಾ ಇದ್ದೀನಿ. ಬಿಕಾಸ್ ಸ್ಟಾಫ್ನ ಲೆಕ್ಕ ಕೇಳೋಕ್ಕೆ ಹೋದರೆ ಚಿಂಟೋರ್ ಪಪ್ಪ ಅದು ಹಾಗಲ್ಲ ಹಿಂಗಲ್ಲ ಅಂದ್ಬಿಟ್ಟು ಲೆಕ್ಕ ತೊಗೊಳೋಕ್ಕೆ ಬಿಡಲಿಲ್ಲ ಅವನು. ಆದರೂ ಸಹ ಬ್ಯಾಂಕ್ ಅಕೌಂಟ್ಸಲ್ಲೆಲ್ಲ ನೋಡಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಕೂತಿದ್ದೀನಿ. ಅದೆಲ್ಲ ಮಾಡಿದ್ಮೇಲೆ ಫೈನಲ್ ಅಕೌಂಟ್ಸ್ ಮಾಡೋದು ಆಗುತ್ತೆ. ಬಟ್ ರೈಟ್ ನಾವು ನಾನು ಮೇಂಟೈನ್ ಮಾಡ್ತಾ ಇದ್ದಿದ್ದು ರೂಮ್ಸು ಇಷ್ಟೆಲ್ಲ ಆದಾಯ ಬಂದಿದೆ ಅಂದರೆ ನನಗೆ ಖುಷಿ ಆಗುತ್ತೆ ಅಲ್ಲ. ಸೊ ನನ್ನ ಖುಷಿ ನೋಡಿ ನೀವು ಖುಷಿ ಪಡ್ತೀರಾ ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಸಿ ಯು ಸೂನ್.